आज कर्नाटका एसडीपीआई पार्टी के लिए काफ़ी अहम दिन है, क्योंकि आज कर्नाटक के एक काफ़ी पावरफुल लीडर, दलित लीडर भास्कर, बीआर भास्कर एसडीपीआई में शामिल हो चुके हैं। आज उन्होंने ऑफिशियली तौर पर पार्टी में शमूलियत का ऐलान किया। ऑफिशियली तौर पर पार्टी के सीनियर लीडरान आज एक प्रोग्राम में उन्हें पार्टी में शामिल किया। भास्कर का ताल्लुक जो है दलित तबके से है, लेकिन इनकी मकबूलियत तमाम तबके में मानी जाती है। लेकिन इस बात में इसलिए भी दम है क्योंकि पुलकेशी नगर में पिछले दिनों एक हादसा हुआ था। केजी हल्ली और डीजे हल्ली में जो तशद्दुद भड़का था, उसके बाद एसडीपीआई और तकरीबन 400 से ज़ायद लोगों को गिरफ्तार किया गया था, जिसमें अक्सर बेकसूर माने जा रहे थे। अब एसडीपीआई शायद आने वाले दिनों में बीआर भास्कर को पुलकेशी नगर का उम्मीदवार भी बना सकती है, या फिर पूरे रियासती सतह पर भास्कर का इस्तेमाल करते हुए भास्कर की जो स्पीचेस हैं, भास्कर की जो ख्यालात हैं, काफ़ी मकबूलियत रखते हैं भास्कर। बीआर भास्कर की शमूलियत से एसडीपीआई को कहीं ना कहीं मकबूलियत मिलेगी और कहीं ना कहीं इन्हें कामयाबी आने वाले इंतखाबात में देखने को मिल सकती है। ಸ್ವಾಭಿಮಾನಿ ರಾಜಕಾರಣಕ್ಕಾಗಿ ಈ ಒಂದು ಘೋಷವಾಕ್ಯದೊಂದಿಗೆ ಹಮ್ಮಿಕೊಂಡಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಈ ನಾಡು ಕಂಡ ದಲಿತ ಪ್ರಖರ ಹೋರಾಟಗಾರ, ಜನಪರ ಹೋರಾಟಗಾರ, ಉಡುಪಿ ಚಲೋ ಮತ್ತು ಬಿಜಾಪುರ ಚಲೋ ಅನ್ನುವಂತಹ ಬಹುದೊಡ್ಡ ಆಂದೋಲನಗಳನ್ನು ನೇತೃತ್ವ ವಹಿಸಿದಂತಹ ದಲಿತ ಒಕ್ಕೂಟಗಳ, ದಲಿತ ಸಂಘಗಳ ಒಕ್ಕೂಟದ ಮುಖಂಡರಾದಂತಹ BR ಭಾಸ್ಕರ್ ಪ್ರಸಾದ್ ಅವರು, ಅದೇ ರೀತಿ ಹಲವು ದಲಿತ ಪರ ಚಳವಳಿಯ ನಾಯಕರು ಇವತ್ತು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ತತ್ವ ಮತ್ತು ಆದರ್ಶಗಳನ್ನು ಮೆಚ್ಚಿ ಇವತ್ತು ಪಕ್ಷಕ್ಕೆ ಸೇರ್ಪಡೆಯಾಗಿದೆ. ಈ ದೇಶವನ್ನು ಹಸಿವು ಮುಕ್ತ ದೇಶ ಮತ್ತು ಭಯಮುಕ್ತ ದೇಶವನ್ನಾಗಿ ಕಟ್ಟುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸಿನ ಸಮಸಮಾಜದ ಸಾಮಾಜಿಕ ನ್ಯಾಯದ ಆಧಾರದ ಮೇಲೆ ದೇಶವನ್ನು ಕಟ್ಟುವಂತಹ ಈ ಒಂದು ಕಾರ್ಯದಲ್ಲಿ ಎಸ್ಡಿಪಿಐ ಪಕ್ಷಕ್ಕೆ ದೊಡ್ಡ ಶಕ್ತಿ ಆಗಿದೆ. ಮತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಹೊಸ ಚಳುವಳಿ, ಒಂದು ಹೊಸ ದೆಸೆ, ಒಂದು ಹೊಸ ರಾಜಕೀಯ ಮನ್ವಂತರ ಇವತ್ತಿನಿಂದ ಪ್ರಾರಂಭ ಆಗಲಿದೆ. ಕಳೆದ 7 ದಶಕಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಪ್ರಬಲ ಸಮುದಾಯವಾದಂತಹ ಸರಿಸುಮಾರು 1.25 ಕೋಟಿ ಇರುವಂತಹ ದಲಿತ ಸಮುದಾಯಕ್ಕೆ ಮತ್ತು ಸರಿಸುಮಾರು 1 ಕೋಟಿ ಇರುವಂತಹ ಮುಸ್ಲಿಂ ಸಮುದಾಯ ಮತ್ತು ಹಿಂದುಳಿದ ವರ್ಗಗಳೇ ಶೇಕಡ 60ಕ್ಕಿಂತಲೂ ಹೆಚ್ಚಿರುವಂತಹ ಈ ಸಮುದಾಯಗಳಿಗೆ ಇಲ್ಲಿ ರಾಜಕೀಯ ಅಧಿಕಾರ ಸಿಗಲಿಲ್ಲ. ಇವತ್ತಿಗೂ ಕೂಡ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕು, DK ಶಿವಕುಮಾರ್ ಆಗಬೇಕು ಅಂತ ಮಾತಾಡ್ತಾರೆ ಹೊರತು ಒಬ್ಬ ಮುಸಲ್ಮಾನ್ ಮುಖ್ಯಮಂತ್ರಿ ಆಗಬೇಕು, ಒಬ್ಬ ದಲಿತ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದನ್ನು ಮಾತಾಡ್ತಾ ಇಲ್ಲ. ಪಂಚಾಯತ್ ಇರ್ಬೋದು, ಕಾರ್ಪೊರೇಷನ್ ಇರ್ಬೋದು, ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚು ಸಂಖ್ಯೆಯಲ್ಲಿ ಎಸ್ಡಿಪಿ ಅವರನ್ನು ಗೆಲ್ಲಿಸುವುದರ ಮೂಲಕ ಎಸ್ಡಿಪಿ ಅನ್ನುವಂಥದ್ದು ಕರ್ನಾಟಕದಲ್ಲಿ ಒಂದು ನಿರ್ಣಾಯಕ ಶಕ್ತಿ ಅನ್ನೋದನ್ನ ನಾವು ನಿರೂಪಿಸಲಿದ್ದೇವೆ ಎನ್ನುವಂಥ ಸಂದರ್ಭದಲ್ಲಿ ಮಾತನ್ನು ಹೇಳ್ತಾ, ಮಾಧ್ಯಮದವರ ಮೂಲಕ ಇವತ್ತು ಬಂದಂತಹ ಭಾಸ್ಕರ್ ಪ್ರಸಾದ್ ಅವರು, ಅದೇ ರೀತಿ ಎಲ್ಲ ಜನಪರ ಮುಖಂಡರು, ಸಂಗಾತಿಗಳಿಗೆ ಹೃತ್ಪೂರ್ವಕವಾಗಿ ನಾನು ಈ ಪಕ್ಷಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಧನ್ಯವಾದ.